ಯಾವ ರೀತಿಯ ಕೃಷಿ? ಅಲ್ಲಿ ಮಳೆಯ ಆಧಾರಿತವಾಗಿ ಕೃಷಿ ಭೂಮಿಯಾಗಿರ್ಬೋದು ಅಥವಾ ನೀರಾವರಿ ಮೇಲೇನು ಕೃಷಿಯನ್ನು ಅವಲಂಬಿಸಿದ್ದಾರೆ. ಅಷ್ಟೇ ಅಲ್ಲ, ಆ ಕೃಷಿಯಲ್ಲಿ ಹನಿ ನೀರಾವರಿ ಮತ್ತು ತುಂತುರು ಹನಿ ನೀರಾವರಿಯನ್ನು ಬಳಕೆ ಮಾಡಿಕೊಂಡು ಯಾವ ರೀತಿಯ ಒಂದು ಬೇಸಾಯ ಮಾಡ್ತಾರೆ ಅನ್ನೋದು ನೀವು ಹಿಂದಿನ ಕ್ಲಾಸಿನಲ್ಲಿ ಏನು ತಿಳಿದುಕೊಂಡಿರಿ. ಈಗ ಮುಂದುವರೆದ ಭಾಗ ನೋಡ್ರಿ. ಆ ಒಂದು ಹನಿ ನೀರಾವರಿ ಮತ್ತು ತುಂತುರು ಹನಿ ನೀರಾವರಿಯಿಂದ ಯಾವ ರೀತಿಯ ಒಂದು ಉಪಯೋಗವಾಗ್ತವೆ ಅಂದ್ರೆ ಅದರಿಂದ ನೀರನ್ನು ಯಾವ ರೀತಿ ಪೋಲಾಗದಂತೆ ಅಂದ್ರೆ ಆ ಒಂದು ನೀರಾವರಿ ನೀರನ್ನು ಹಾಳಾಗದಂತೆ ಯಾವ ರೀತಿ ತಡೆಗಟ್ಟುಕೊಡುವುದು ಅನ್ನೋದು ತಿಳಿದುಕೊಂಡಿದ್ದೀರಾ? ಈಗ ನೋಡಿ, ಕೆಲವು ಪ್ರದೇಶಗಳಲ್ಲಿ ಕೃಷಿ ಭೂಮಿಯು ಅತಿ ಕಡಿಮೆ ಪೋಷಕಾಂಶಗಳನ್ನು ಹೊಂದಿರುತ್ತವೆ. ಅಂದ್ರೆ ಎಲ್ಲಾ ಪ್ರದೇಶಗಳಲ್ಲಿ ಒಂದೇ ರೀತಿಯ ಭೂಮಿಯನ್ನು ಹೊಂದಿರಲು ಸಾಧ್ಯವೇನೋ ಇಲ್ಲ. ಕೆಲವು ಕೃಷಿ ಭೂಮಿ ಉತ್ತಮವಾಗಿರುತ್ತವೆ, ಕೆಲವು ಭೂಮಿಗಳು ಅಷ್ಟೇ ಇರುತ್ತವೆ. ಆದರೆ ಕೆಲವು ಪ್ರದೇಶಗಳಲ್ಲಿ ಕೃಷಿ ಭೂಮಿಯನ್ನು ಅತಿ ಕಡಿಮೆ ಅಂದ್ರೆ ಅತ್ಯಂತ ಕಡಿಮೆ ಒಂದು ಪೋಷಕಾಂಶಗಳನ್ನು ಒಳಗೊಂಡಿರುತ್ತವೆ. ಸಾಮಾನ್ಯವಾಗಿ ಇದನ್ನು ಬಂಜರು ಭೂಮಿ ಎನ್ನುತ್ತಾರೆ. ಅಂದ್ರೆ ಆ ಒಂದು ಕೃಷಿ ಭೂಮಿಯಲ್ಲಿ ಯಾವುದೇ ರೀತಿಯ ಪೋಷಕಾಂಶಗಳನ್ನು ಒಳಗೊಂಡಿರಲಿಲ್ಲ. ಅಂತಹ ಭೂಮಿಗೆ ಏನಂತಾರೆ? ಇಲ್ಲಿ ಬಂಜರು ಭೂಮಿ ಎಂದು ಕರೆಯುತ್ತಾರೆ. ಇಲ್ಲಿ ಬೆಳೆಗಳನ್ನು ಸುಲಭವಾಗಿ ಬೆಳೆಯಲು ಸಾಧ್ಯವಿಲ್ಲ. ಅಂದ್ರೆ ಆ ಒಂದು ಬಂಜರ ಭೂಮಿಯಲ್ಲಿ ಉತ್ತಮವಾದಂತಹ ರೀತಿಯಲ್ಲಿ ಅಂದ್ರೆ ಉತ್ತಮವಾದ ಒಂದು ಬೆಳೆಯನ್ನು ಬೆಳೆಯಲಿಕ್ಕೆ ಸಾಧ್ಯವೇನೋ ಇಲ್ಲ. ಯಾಕಂದ್ರೆ ಅಲ್ಲಿ ಉತ್ತಮವಾದ ರೀತಿಯಲ್ಲಿ ಪೋಷಕಾಂಶಗಳನ್ನು ಒಳಗೊಂಡಿರುವುದಿಲ್ಲ. ಅದರಿಂದ ಆ ಒಂದು ಭೂಮಿ ಬಂಜರ ಭೂಮಿ ಆಗುವುದರಿಂದ ಅಲ್ಲಿ ಬೆಳೆಗಳನ್ನು ಬೆಳೆಯಲು ಸಾಧ್ಯವಿಲ್ಲ. ಅದರ ಬದಲಾಗಿ ಯಾವ ಬೆಳೆಗಳನ್ನು ಬೆಳೆಯುತ್ತಾರೆ ಅಂದ್ರೆ ಜತ್ರೋಕ ಮತ್ತು ಹೊಂಗೆಯಂತಹ ಜೈವಿಕ ಇಂಧನ ಪಡೆಯಲಾಗುವ ಅಂದ್ರೆ ಆ ಹೊಂಗೆಯಂತಹ ಜೈವಿಕ ಇಂಧನ, ಅದರಿಂದ ಆ ಒಂದು ಮರಗಳಿಂದ ಏನು ಇಂಧನ ಪಡೆಯಲಾಗುವಂತಹ ಗಿಡ ಮರಗಳನ್ನು ಬೆಳೆಯಲಾಗುತ್ತದೆ. ಅಲ್ಲಿ ಆ ಒಂದು ಬಂಜರು ಭೂಮಿಯಲ್ಲಿ ಏನಪ್ಪಾ ಅಂದ್ರೆ ಈ ಒಂದು ಮರಗಳನ್ನು ಬೆಳೆಯಲಾಗುತ್ತದೆ. ಕೃಷಿ ಭೂಮಿಯ ವಿಧಗಳನ್ನು ತಿಳಿದಿಯಲ್ಲವೇ? ಮಳೆಯಾಶ್ರಿತ ಕೃಷಿ ಭೂಮಿ ಹಾಗೂ ಅಥವಾ ನೀರಾವರಿ ಕೃಷಿ ಭೂಮಿ ಯಾವುದೇ ಇದ್ದರೂ ರೈತರು ಇಂದು ಎರಡು ರೀತಿಯ ಕೃಷಿ ಪದ್ಧತಿಗಳನ್ನು ಅನುಸರಿಸಿ ಬೆಳೆ ಬೆಳೆಯುತ್ತಾರೆ. ಅವುಗಳೆಂದರೆ ಯಾವ್ಯಾವು ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಏನಪ್ಪಾ ಅಂದ್ರೆ ಈ ರೈತರು ಆ ಒಂದು ಕೃಷಿ ಭೂಮಿಯಲ್ಲಿ ಬೆಳೆಗಳನ್ನು ಬೆಳೆಯಬೇಕಾದರೆ ಯಾವ ರೀತಿ ಅಂದ್ರೆ ಯಾವ ಒಂದು ಭೂಮಿಯ ಮೇಲೆ ಅವಲಂಬಿತನಾಗಿದ್ದಾನೆ ಅಂದ್ರೆ ಮಳೆಯ ಆಶ್ರಿತ, ಮಳೆಯನ್ನು ಅವಲಂಬಿಸಿ ಬೆಳೆಯುವಂತ ಬೆಳೆಗಳಾಗಿವೆ. ಅಷ್ಟೇ ಅಲ್ಲ, ನೀರಾವರಿಯ ಮೇಲೆ ಅಂದ್ರೆ ನೀರಾವರಿಯ ಮೇಲೆ ಸಹ ಅವಲಂಬಿತವಾಗಿದ್ದಾನೆ. ಇದ್ದರೂ ಸಹ ರೈತರು ಏನಪ್ಪಾ ಅಂದ್ರೆ ಎರಡು ರೀತಿಯ ಕೃಷಿ ಪದ್ಧತಿಗಳನ್ನು ಅನುಸರಿಸಿ ಬೆಳೆಗಳನ್ನು ಬೆಳೆಯುತ್ತಾರೆ. ಆ ಎರಡು ರೀತಿಯ ಕೃಷಿ ಪದ್ಧತಿ ಯಾವ್ಯಾವಪ್ಪ ಅಂದ್ರೆ ಸಾವಯವ ಕೃಷಿ ಹಾಗೂ ರಾಸಾಯನಿಕ ಕೃಷಿ. ಯಾವ್ಯಾವು? ಸಾವಯವ ಕೃಷಿ ಹಾಗೂ ರಾಸಾಯನಿಕ ಕೃಷಿ. ಈ ರೀತಿಯಾಗಿ ಎರಡು ರೀತಿಯಲ್ಲಿ ಕೃಷಿ ಪದ್ಧತಿಗಳನ್ನು ಅನುಸರಿಸಿ ಇಲ್ಲಿ ಬೆಳೆಗಳನ್ನು ಬೆಳೆಯುತ್ತಾರೆ. ಇಲ್ಲಿ ನೋಡಿ, ಇವೆರಡ ಬಗ್ಗೆ ತಿಳಿಯಲು ಕೆಳಗಿನ ಹೇಳಿಕೆಗಳನ್ನು ಓದಿ ಅರ್ಥೈಸಿಕೋ. ಶಿಕ್ಷಕರ ನೆರವಿನಿಂದ ಸಾವಯವ ಮತ್ತು ರಾಸಾಯನಿಕ ಕೃಷಿಯ ಹೇಳಿಕೆಗಳನ್ನು ಗುರುತಿಸಿ ಕೆಳಗಿನ ಚಾರ್ಟ್ ನಲ್ಲಿ ಬರೆಯಿರಿ. ಇಲ್ಲಿ ಪುಟ ಸಂಖ್ಯೆ 107ರಲ್ಲಿ ಏನಪ್ಪಾ ಅಂದ್ರೆ ಕೆಲವು ಪಾಯಿಂಟ್ಸ್ ಗಳನ್ನು ಕೊಟ್ಟರೆ ಅಂದ್ರೆ ಕೆಲವು ಹೇಳಿಕೆಗಳನ್ನು ಯಾವ ರೀತಿ ಅದೇನಪ್ಪಾ ಅಂದ್ರೆ ಸಾವಯವ ಕೃಷಿ ಭೂಮಿ ಆಗಿರ್ಬೋದು ಅಥವಾ ರಾಸಾಯನಿಕ ಕೃಷಿಗಳನ್ನು ಆ ಎರಡು ಕೃಷಿಗಳನ್ನು ಬಳಕೆ ಮಾಡಿಕೊಂಡು ಯಾವ ರೀತಿ ಅಂದ್ರೆ ಆ ಒಂದು ಹೇಳಿಕೆಗಳನ್ನು ಯಾವುದಕ್ಕೆ ಅನುಸರಿಸುತ್ತವೆ ಅನ್ನೋದೇನು ಮಾಡಬೇಕು? ಇಲ್ಲಿ ಖಾಲಿ ಇರುವಂತಹ ಜಾಗದಲ್ಲಿ ಬರೆಯಬೇಕು. ಇಲ್ಲಿ ಮೊದಲನೇದಾಗಿ ಸಾವಯವ ಕೃಷಿ ಅಂದ್ರೆ ಇಲ್ಲಿ ರಾಸಾಯನಿಕ ಗೊಬ್ಬರಗಳನ್ನು ಬಳಸಲಾಗುತ್ತದೆ. ಈ ಒಂದು ಅಂಶವನ್ನು ಯಾವ ಕೃಷಿಗೆ ಅವಲಂಬಿಸುತ್ತದೆ ನೋಡ್ರಿ. ಮೊದಲನಾಗಿ ಇಲ್ಲಿ ರಾಸಾಯನಿಕ ಗೊಬ್ಬರವನ್ನು ಬಳಸುವುದು ಯಾವ ಕೃಷಿಗೆ? ರಾಸಾಯನಿಕ ಕೃಷಿಗೆ ಹೆಚ್ಚಿನ ಅವಶ್ಯಕತೆವಾಗುತ್ತದೆ. ಅದೇ ರೀತಿ ಕೊಟ್ಟಿಗೆ ಹಾಗೂ ತಿಪ್ಪೆ ಗೊಬ್ಬರವನ್ನು ಕೃಷಿ ಭೂಮಿಗೆ ಬಳಸಲಾಗುತ್ತದೆ. ಅಂದ್ರೆ ಈ ಒಂದು ಅಂಶ ಯಾವುದು? ಕೊಟ್ಟಿಗೆ ಹಾಗೂ ತಿಪ್ಪೆ ಗೊಬ್ಬರವನ್ನು ಕೃಷಿ ಭೂಮಿಗೆ ಬಳಸಲಾಗುತ್ತದೆ. ಎಲ್ಲಿ? ಸಾವಯವ ಕೃಷಿ ಭೂಮಿಯಲ್ಲಿ ಈ ಒಂದು ಅಂಶವನ್ನು ಬಳಸಲಾಗುತ್ತದೆ. ಮೂರನೇದು ಹಸಿರು ಎಲೆ ಮತ್ತು ಒಣಗಿದ ತರ ಎಲೆಗಳನ್ನು ಈ ಕೃಷಿಯಲ್ಲಿ ಬಳಸಲಾಗುತ್ತದೆ. ಅಂದ್ರೆ ಆ ಒಂದು ಹಸಿರೆಲೆ ಒಣಗಿದ ತರಗೆಲೆಗಳನ್ನು ಎಲ್ಲಿ? ಸಾವಯವ ಕೃಷಿ ಭೂಮಿಯಲ್ಲಿ ಬಳಸಲಾಗುತ್ತದೆ. ಇಲ್ಲಿ ಕೊನೆಯದು ಯಾವುದಪ್ಪ ಅಂದ್ರೆ ಎರಡನೇ ಕೃಷಿ ರಾಸಾಯನಿಕ ಕೃಷಿ. ಈ ಒಂದು ರಾಸಾಯನಿಕ ಕೃಷಿಯಲ್ಲಿ ಬರುವಂತಹ ಒಂದು ಅಂಶ ಯಾವುದು ಅಂದ್ರೆ ರಾಸಾಯನಿಕ ಪೀಡೆನಾಶಕಗಳನ್ನು ಸಿಂಪಡಣೆ ಮಾಡಿ ಬೆಳೆ ಬೆಳೆಯಲಾಗುತ್ತದೆ. ಅಂದ್ರೆ ಯಾವುದೇ ರೀತಿಯ ಒಂದು ಕ್ರಿಮಿ ಕೀಟಗಳನ್ನು ನಾಶಪಡಿಸಬೇಕಂದ್ರೆ ಉತ್ತಮವಾದ ರೀತಿಯಲ್ಲಿ ಬೆಳೆಗಳನ್ನು ಬೆಳೆಯಬೇಕಾದ್ರೆ ಏನಪ್ಪ ಅಲ್ಲಿ ಕೆಲವು ರಾಸಾಯನಿಕ ಪೀಡೆಗಳ ನಾಶಕಗಳನ್ನು ಸಿಂಪಡಣೆ ಮಾಡಿ ಏನಾಗ್ತದೆ ಬೆಳೆಗಳನ್ನು ಬೆಳೆಯಲಾಗುತ್ತದೆ. ಈ ಒಂದು ಅಂಶವನ್ನು ಎಲ್ಲಿ ಬರ್ತದೆ ಅಂದರೆ ರಾಸಾಯನಿಕ ಕೃಷಿಯಲ್ಲಿ ಅಳವಡಿಸಲಾಗುತ್ತದೆ. ಹೀಗೆ ರಾಸಾಯನಿಕ ಕೃಷಿ ಅಂದ್ರೆ ಆ ಒಂದು ರಾಸಾಯನಿಕ ಕೃಷಿಯಲ್ಲಿ ರಾಸಾಯನಿಕ ಗೊಬ್ಬರಗಳನ್ನು ಪೀಡೆನಾಶಕಗಳನ್ನು ಬಳಸಿ ಬೆಳೆಗಳನ್ನು ಬೆಳೆಯುತ್ತಾರೆ. ಹಾಗೆ ಸಾವಯವ ಕೃಷಿಯಲ್ಲಿ ಕೊಟ್ಟಿಗೆ ಗೊಬ್ಬರ, ಹಸಿರೆಲೆ ಗೊಬ್ಬರ, ಎರೆಹುಳು ಗೊಬ್ಬರ, ಸಾವಯವ ಪೀಡೆ
ಒಂದೇ ಮೊದಲನೇದಾಗಿ ಸಾಂದ್ರ ಬೇಸಾಯ, ಮಿಶ್ರ ಬೇಸಾಯ. ಇದರಲ್ಲೂ ಸಹ ಎರಡು ರೀತಿಯ ಬೇಸಾಯ ಪದ್ಧತಿಗಳಿವೆ, ಸಾಂದ್ರ ಬೇಸಾಯ, ಇನ್ನೊಂದು ಮಿಶ್ರ ಬೇಸಾಯ. ಒಂದೇ ಕೃಷಿ ಜಮೀನಿನಲ್ಲಿ ವರ್ಷವೊಂದಕ್ಕೆ 2 ರಿಂದ 3 ಬೆಳೆಗಳನ್ನು ಬೆಳೆಯುವುದು. ಇಲ್ಲಿ ಸಾಂದ್ರ ಬೇಸಾಯ ಅಂದ್ರೆ ಏನು, ಒಂದೇ ಕೃಷಿ ಭೂಮಿ ಇರ್ತದೆ, ಆದರೆ ಒಂದೇ ವರ್ಷದಲ್ಲಿ ಏನಪ್ಪಾ ಅಂದ್ರೆ 2 ರಿಂದ 3 ಬೆಳೆಗಳನ್ನು ಬೆಳೆಯಬಹುದು. ಉದಾಹರಣೆ ಜೋಳ, ಭತ್ತ, ರಾಗಿ. ಇದು ಏನಪ್ಪಾ ಅಂದ್ರೆ ಸಾಂದ್ರ ಬೇಸಾಯದಲ್ಲಿ, ಅಂದ್ರೆ ಒಂದು ವರ್ಷದಲ್ಲಿ 2 ರಿಂದ 3 ಬೆಳೆಗಳನ್ನು ತೆಗೆದುಕೊಳ್ಳಲು ಸಹಾಯವಾಗುತ್ತದೆ. ಸೂರ್ಯಕಾಂತಿ, ಹತ್ತಿ, ಹುರುಳಿ, ಕಡಲೆ, ತೊಗರೆ ಇನ್ನು ಮುಂತಾದವುಗಳಿವೆ. ಮಿಶ್ರ ಬೇಸಾಯ. ಇಲ್ಲಿ ಮಿಶ್ರ ಬೇಸಾಯ ಅಂದ್ರೆ ಯಾವ್ಯಾವ ನೋಡ್ರಿ, ಜಮೀನುಗಳಲ್ಲಿ ಬೆಳೆಗಳನ್ನು ಬೆಳೆಯುವುದರ ಜೊತೆಗೆ, ಅಂದ್ರೆ ಮಿಶ್ರ ಬೇಸಾಯ ಅಂದ್ರೆ ಕೇವಲ ಬೆಳೆಗಳ ಮೇಲೆ ಅಂದ್ರೆ ಬೇಸಾಯಗಳ ಮೇಲೆ ಅಷ್ಟೇ ಅವಲಂಬಿತವಾಗಿಲ್ಲ, ಆದರೆ ಅದರ ಜೊತೆಯಾಗಿ ಆ ಒಂದು ಬೆಳೆಗಳನ್ನು ಬೆಳೆಯುವ ಜೊತೆಯಾಗಿ ಹಲವಾರು ಸಾಕಾಣಿಕೆಗಳನ್ನು, ಯಾವ ರೀತಿ ಅಂದ್ರೆ ದನ ಕರುಗಳಾಗಿರ್ಬೋದು, ಕೋಳಿ, ರೇಷ್ಮೆ, ಜೇನು ಸಾಕಾಣಿಕೆ ಮಾಡುವುದು. ಇದಕ್ಕೆ ಏನಂತಾರೆ ಅಂದ್ರೆ ಮಿಶ್ರ ಬೇಸಾಯ ಪದ್ಧತಿ. ಸಾಂದ್ರ ಬೇಸಾಯ ಪದ್ಧತಿಯಲ್ಲಿ ಏನ್ ಬರ್ತವ, ಜೋಳ, ಭತ್ತ, ರಾಗಿ, ಸೂರ್ಯಕಾಂತಿ, ಹತ್ತಿ, ಹುರುಳಿ, ಕಡಲೆ, ತೊಗರಿ ಇವೆಲ್ಲ ಏನು ಸಾಂದ್ರ ಬೇಸಾಯ. ಮಿಶ್ರ ಬೇಸಾಯ ಅಂದ್ರೆ ಆ ಬೆಳೆಗಳನ್ನು ಬೆಳೆಯುವುದರ ಜೊತೆಗೆ ಕೆಲವು ಸಾಕಾಣಿಕೆಗಳನ್ನು, ಯಾವ್ಯಾವು, ದನ ಕರುಗಳ ಸಾಕಾಣಿಕೆ ಆಗಿರ್ಬೋದು, ಕೋಳಿ ಸಾಕಾಣಿಕೆ, ರೇಷ್ಮೆ, ಜೇನು ಸಾಕಾಣಿಕೆ ಇನ್ನು ಮುಂತಾದವು. ಇಂತಹ ಒಂದು ಇದು ಅಂದ್ರೆ ಮಿಶ್ರ ಬೇಸಾಯ ಎಂದು ಕರೆಯುತ್ತಾರೆ. ಚಟುವಟಿಕೆ 1. ಮಿಶ್ರ ಬೇಸಾಯದಲ್ಲಿ ಹಲವು ಕೃಷಿ ಕಾರ್ಯ ಮತ್ತು ಉಪಕಸಬುಗಳನ್ನು ಕೈಗೊಳ್ಳಲಾಗುತ್ತದೆ. ಅಂದ್ರೆ ಈ ಒಂದು ಮಿಶ್ರ ಬೇಸಾಯ ಪದ್ಧತಿಯಲ್ಲಿ ಹಲವು ಕಾರ್ಯಗಳನ್ನು ಅಥವಾ ಕೃಷಿ ಕಾರ್ಯಗಳ ಒಂದು ಉಪಕಸಬುಗಳನ್ನು ಸಹ ಇಲ್ಲಿ ಒಳಗೊಂಡಿರುತ್ತವೆ. ಮುಂದಿನ ಭಾಗವನ್ನು